ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನಮ್ಮ AICTE ಚಟುವಟಿಕೆ ಕುರಿತಾಗಿ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಕೊಂಡಜ್ಜಿಯಲ್ಲಿದ್ದೀವಿ. ಇದೇ ದೇವಸ್ಥಾನವನ್ನು ಚಟುವಟಿಕೆಯ ಭಾಗವಾಗಿ ಆಯ್ದುಕೊಳ್ಳಲು ಕಾರಣ ಈ ದೇವಸ್ಥಾನದ ಪುರಾತನ ಇತಿಹಾಸ ಹಾಗೂ ಪ್ರಸ್ತುತ ಸ್ಥಿತಿಗತಿ. ಈ ದೇವಸ್ಥಾನದ ಇತಿಹಾಸದ ಕುರಿತಾಗಿ ಮಾತನಾಡುವುದಾದರೆ, ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿಯನ್ನು ಒಳಗೊಂಡಂತಹ ಇಂದಿನ ಗರ್ಭಗುಡಿಗೆ 900 ವರ್ಷಗಳ ಇತಿಹಾಸವಿದೆ. ಈ ದೇವಸ್ಥಾನದ ಮೂಲ ಹೊಯ್ಸಳರ ರಾಜಕಾಲಕ್ಕೆ ಸೇರಿದೆ ಎಂಬಂತಹ ವಾಡಿಕೆ ಇದೆ. ಪ್ರಾರಂಭದಲ್ಲಿ ಈ ವಿಗ್ರಹವನ್ನು ಬೇಲೂರಿನ ಚೆನ್ನಕೇಶವ ದೇವಾಲಯಕ್ಕೆ ಪ್ರತಿಷ್ಠಾಪನೆ ಮಾಡಲು ಕೆತ್ತಲಾಯಿಸಿತೆಂದು ಹೇಳಲಾಗುತ್ತದೆ. ಆದರೆ ವಿಗ್ರಹದ ಎತ್ತರ ಅಧಿಕವಾಗಿದ್ದರಿಂದ ಅದು ಬೇಲೂರಿನ ಗರ್ಭಗುಡಿಗೆ ಸರಿಬೀಳಲಿಲ್ಲ. ಹಿಂದಿರುಗಿಸಲು ಸಾಧ್ಯವಾಗದೆ ಹೊಯ್ಸಳರ ಶಿಲ್ಪಿಗಳು ಅದನ್ನು ಈ ಸ್ಥಳದಲ್ಲೇ ತಾತ್ಕಾಲಿಕವಾಗಿಟ್ಟರು ಎಂಬುದು ಇದರ ಹಿಂದಿನ ಕತೆ ಎಂದು ಹೇಳಲಾಗ್ತದೆ. ಈಗ ನಿಮ್ಮ ಕಣ್ಣ ಮುಂದೆ ಇರುವಂತಹದ್ದು ಅದೇ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿಯವರ 15 ಅಡಿ ಎತ್ತರದ ಅಮೋಘವಾದಂತಹ ವಿಗ್ರಹ. ಅಪರೂಪದ ಇತಿಹಾಸವನ್ನು ಹೊಂದಿರುವಂತಹ ಈ ಅದ್ಭುತ ದೇವಸ್ಥಾನದ ಬಗ್ಗೆ ಹೆಚ್ಚು ಜನರಿಗೆ ತಿಳಿದಿಲ್ಲ ಎಂಬುದು ನಿಜಕ್ಕೂ ವಿಷಾದನೀಯ. ಪಾಳು ಬೀಳಲು ಹೊರಟಿದ್ದ ದೇವಸ್ಥಾನ ಇಂದಿಗೆ ಇಷ್ಟು ಅಭಿವೃದ್ಧಿಗೊಂಡು ತಲೆ ಎತ್ತಿ ನಿಲ್ಲಲು ಕಾರಣ ಹಾಸನದ ಜಿಲ್ಲಾಧಿಕಾರಿಯಾಗಿದ್ದಂತಹ ಶ್ರೀಮತಿ ಸತ್ಯಭಾಮ ಅವರು ಸರ್ಕಾರದಿಂದ ದೇವಸ್ಥಾನಕ್ಕೆ ಒದಗಿಸಿದ ನಿಧಿ ಇಂದು ಈ ದೇವಸ್ಥಾನದ ಇಷ್ಟೊಂದು ಅಭಿವೃದ್ಧಿಗೊಳ್ಳಲು ಕಾರಣ ಎಂದು ಅರ್ಚಕರು ಹೇಳುವಂಥದ್ದು. ನಮ್ಮ AICTE ಸಮರ್ಪಣಾ ತಂಡವು ಭೇಟಿ ನೀಡಿ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಂಡು ಈ ದೇವಸ್ಥಾನವನ್ನು ಪ್ರವಾಸಿಗರಿಗೆ ತಲುಪಿಸಲು ವಿಭಿನ್ನ ರೀತಿಯಲ್ಲಿ ಪ್ರಯತ್ನಿಸುತ್ತಿದೆ. ಅದರ ಭಾಗವಾಗಿ ದೇವಸ್ಥಾನದ ಮಾಹಿತಿಯನ್ನೊಳಗೊಂಡ ಕರಪತ್ರಗಳನ್ನು ತಯಾರಿಸಿ ಹಾಸನದ ವಿವಿಧ ಜನಸಂದಣಿ ಇರುವ ಕಡೆಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಕೋರಲಾಗಿದೆ. ದೇವಸ್ಥಾನದ ಕರಪತ್ರಗಳಲ್ಲಿ ವಿಳಾಸಗಳನ್ನೊಳಗೊಂಡ QR ಕೋಡ್ ಅನ್ನು ಅಳವಡಿಸಲಾಗಿದ್ದು, ಮುಂದುವರೆದು ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಕರಪತ್ರಗಳನ್ನು ವಿವಿಧ ಗ್ರೂಪ್ಗಳಲ್ಲಿ ಹಂಚಿಕೆ ಮಾಡಿ ದೇವಸ್ಥಾನದ ಪ್ರವಾಸಿಗರ ಹೆಚ್ಚಳಕ್ಕೆ ಅನುವಾಗುವಂತೆ ನಮ್ಮ ತಂಡ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಈ ದೇವಸ್ಥಾನದ ವಿಳಾಸದ ಕುರಿತಾಗಿ ಮಾತನಾಡುವುದಾದರೆ, ಹಳೆಬೀಡು ಮಾರ್ಗವಾಗಿ ಸಾಲಗಾಮಿ ನಂತರ ಕೊಂಡಜ್ಜಿ ಎಂಬ ಗ್ರಾಮದಲ್ಲಿರುವ ಈ ದೇವಸ್ಥಾನವು ಹಾಸನ ನಗರದಿಂದ ಸುಮಾರು 12 ಕಿಲೋಮೀಟರ್ಗಳ ದೂರದಲ್ಲಿದೆ. ಕಡೆಯದಾಗಿ ನಮ್ಮದೊಂದು ಮನವಿ: ಪ್ರವಾಸಿಗರು ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದರ ಜೊತೆಗೆ ಹೆಚ್ಚು ಜನರಿಗೆ ತಲುಪುವಂತೆ ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಲು ಸಮರ್ಪಣಾ ತಂಡವು ತಮ್ಮಲ್ಲಿ ಕೋರಿಕೊಳ್ಳುತ್ತದೆ.